ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ರೇಷನ್ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ಇಟ್ಟುಕೊಂಡಿದ್ದೀರಾ? ಹಾಗಾದರೆ ಇವತ್ತು ಸಂಜೆ ಒಳಗಾಗಿ ಈ ಕೆಲಸ ಮುಗಿಸಿಕೊಳ್ಳಿ. ಇಲ್ಲ ಅಂದ್ರೆ ನಿಮಗೆ ಬರೋ ಸೌಲಭ್ಯ ಶಾಶ್ವತವಾಗಿ ಕಟ್ ಆಗುವುದು ಗ್ಯಾರಂಟಿ. ಅದೇ ರೀತಿ ಸ್ನೇಹಿತರೆ, ಬೆಳ್ಳಂಬೆಳಿಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಜನರಿಗೆ ಸಿಕ್ಕಿದೆ ಬಿಗ್ ಬಂಪರ್ ಗಿಫ್ಟ್. ನಿಮ್ಮ ಖಾತೆಗೆ 2,000 ಹಣ ಮತ್ತು ಹೊಸ ಯೋಜನೆಯ ಸೌಲಭ್ಯ ಹೇಗೆ ಸಿಗುತ್ತೆ ಅಂತ ಇವತ್ತೇ ತಿಳ್ಕೊಳ್ಳಿ. ಅದೇ ರೀತಿ ಸ್ನೇಹಿತರೆ, ಇನ್ನೊಂದು ಕಡೆ ಕೇವಲ 24 ಗಂಟೆ ಮಾತ್ರ ಬಾಕಿ. ಸರ್ಕಾರ ನೀಡಿದ ಈ ಕೊನೆಯ ಗಡುವು ಮುಗಿದ ಮುನ್ನ ನಿಮ್ಮ ಮೊಬೈಲ್ ನಲ್ಲಿ ಈ ಕೆಲಸ ಮುಗಿಸಿಕೊಳ್ಳಿ. ಇಲ್ಲದಿದ್ದರೆ PM ಕಿಸಾನ್ ಹಣ ಜಮೆಯಾಗುವುದಿಲ್ಲ. ಇಂದಿನಿಂದಲೇ ಜಾರಿಯಾಗುವಂತೆ ಹೊಸ ನಿಯಮಗಳನ್ನು ನಿನ್ನೆ ರಾತ್ರಿ ಸರ್ಕಾರ ತೆಗೆದುಕೊಂಡ ಈ ಒಂದು ನಿರ್ಧಾರದಿಂದ ಲಕ್ಷಾಂತರ ಜನರಿಗೆ ಅಪಘಾತ. ಯಾವ ನಿರ್ಧಾರವೆಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಮತ್ತೊಂದು ಸುದ್ದಿ. ಮನೆಯಲ್ಲಿರೋ ಮಹಿಳೆಯರು ಹಾಗೂ ಜಮೀನು ಇರೋ ರೈತರು ಕಡ್ಡಾಯವಾಗಿ ಕೇಳಬೇಕಾದ ಸುದ್ದಿ. ಇವತ್ತಿನಿಂದ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಬಿಗ್ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಯಾವ ಅಪ್ಡೇಟ್ ಮತ್ತು ಪ್ರತಿಯೊಂದು ಅಪ್ಡೇಟ್ ಅಥವಾ ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದೇ ತರ ಒಳ್ಳೆ ಸುದ್ದಿಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಹೌದು ಸ್ನೇಹಿತರೆ, ಮೊದಲನೇ ಸುದ್ದಿ. ರಾಜ್ಯ ಅನ್ನದಾತರು ಕಡ್ಡಾಯವಾಗಿ ತಿಳಿಯಬೇಕಾದ ವಿಷಯ. ಕೃಷಿ ಕ್ಷೇತ್ರದಲ್ಲಿ ಉಂಟಾಗುವ ಬೆಳೆ ನಷ್ಟಕ್ಕೆ ಪರಿಹಾರ ಕಂಡುಕೊಳ್ಳುವ ರಾಜ್ಯ ಸರ್ಕಾರವು ಪ್ರಾಪ್ತ ಇನ್ಸೂರೆನ್ಸ್ ನೋಂದಣಿಯನ್ನು ತೀವ್ರಗೊಳಿಸಿದೆ. ಪ್ರತಿಯೊಬ್ಬ ರೈತರು ತಮ್ಮ ಮುಂಗಾರು ಬೆಳೆಗಳಿಗೆ ವಿಮೆ ಮಾಡಿಸಲು ಇಲಾಖೆ ಸೂಚಿಸಿದ್ದ ನಿಗದಿತ ದಿನಾಂಕದ ಒಳಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ CSC ಅಥವಾ ಬ್ಯಾಂಕ್ಗಳಿಗೆ ತೆರಳಿ ನೋಂದಣಿ ಮುಗಿಸಿಕೊಳ್ಳಬೇಕು. ಈ ಬಾರಿ ನೋಂದಣಿ ಮಾಡಿಸಿದ್ದರೆ ನೈಸರ್ಗಿಕ ವಿಕೋಪದ ಬೆಳೆ ನಷ್ಟಕ್ಕೆ ಯಾವುದೇ ಸರ್ಕಾರ ಪರಿಹಾರ ಸಿಗುವುದಿಲ್ಲ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅದೇ ರೀತಿ ಸ್ನೇಹಿತರೆ, ಇಂದಿನ ಎರಡನೇ ಪ್ರಮುಖ ಸುದ್ದಿ ಏನೆಂದರೆ, ನಮ್ಮ ಮನೆಯ ಯಜಮಾನರಿಗೆ ಅಥವಾ ಸಂಬಂಧಿಸಿದ ವಿಷಯ ಗೃಹಲಕ್ಷ್ಮಿ ಯೋಜನೆ 2,000 ಹಣವನ್ನು ನಿರಂತರವಾಗಿ ಪಡೆಯಲು ಅರ್ಹ ಫಲಾನುಭವಿಗಳಾಗಿ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಬಯೋಮೆಟ್ರಿಕ್ ಇಲ್ಲದಿದ್ದರೆ 2,000 ಹಣವನ್ನು ಶಾಶ್ವತವಾಗಿ ಕಟ್ ಮಾಡುವುದನ್ನು ನಿರ್ಧರಿಸಿದ್ದಾರೆ. ಹೌದು ಸ್ನೇಹಿತರೆ, ಮತ್ತು ಈ ಒಂದು ಕೆಲಸ ಮಾಡದಿದ್ದರೆ ಅನರ್ಹ ಪತ್ತೆ ಹಚ್ಚಲು ಮತ್ತು ತಾಂತ್ರಿಕ ಲೋಪ ಸರಿಪಡಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ನಿಮ್ಮ ಹತ್ತಿರದ ಸೇವಾ ಸಿಂಧು, ಕರ್ನಾಟಕ ಒನ್ ಅಥವಾ ಗ್ರಾಮ್ ಒನ್ ಕೇಂದ್ರಗಳಿಗೆ ಬಯೋಮೆಟ್ರಿಕ್ ಅಥವಾ ಹೆಬ್ಬೆರಳಿನ ಗುರುತು ನೀಡಿ ಸ್ಟೇಟಸ್ ಅಪ್ಡೇಟ್ ಮಾಡಿಸಿಕೊಳ್ಳಿ. ಇದರಿಂದ ಯಾವುದೇ ಅಡೆತಡೆ ಇಲ್ಲದೆ ಮುಂದಿನ ಕಂತಿನ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆಯಾಗುತ್ತದೆ. ಹೌದು ಸ್ನೇಹಿತರೆ, ಮತ್ತು ಇವತ್ತಿನ ಮೂರನೇ ಪ್ರಮುಖ ಸುದ್ದಿವೇನೆಂದರೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅತ್ಯಂತ ಉಪಯುಕ್ತವಾಗಿರುವುದು. ಹಿಂದುಳಿದ ವರ್ಗಗಳಾದ ಕಲ್ಯಾಣ ಇಲಾಖೆಯ ವತಿಯಿಂದ ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್, ಊಟ ಮತ್ತು ವಸತಿ ಸಹಾಯಧನ ಯೋಜನೆಯ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಆರಂಭವಾಗಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 15,000 ಸಹಾಯಧನ ಸಿಗಲಿದ್ದು, ವಿದ್ಯಾರ್ಥಿಗಳನ್ನು ತಮ್ಮ ಆಧಾರ ಹಾಗೂ ಶೈಕ್ಷಣಿಕ ದಾಖಲೆಗಳೊಂದಿಗೆ SSP ಪೋರ್ಟಲ್ ಅಧಿಕೃತ ವೆಬ್ಸೈಟ್ ಮೂಲಕ ಹಿಂದೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹೇಗೆ ಅರ್ಜಿ ಸಲ್ಲಿಸಬೇಕೆಂಬುವ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಪ್ರತಿಯೊಂದು ಅಪ್ಡೇಟೆಡ್ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.